ಹಾಯ್ ಎಲ್ಲರೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ನನ್ನ ಚಿಕ್ಕಮ್ಮನ ಮನೆಯ ಗೃಹ ಪ್ರವೇಶದ ಒಂದು ವ್ಲಾಗನ್ನು ಶೇರ್ ಮಾಡಿದ್ದೆ. ಹಾಗೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಸತ್ಯನಾರಾಯಣ ಕಥೆಯ ಪೂಜೆ ಇತ್ತು. ಆ ಪೂಜೆ ಹೇಗೆಲ್ಲ ಆಯಿತು, ಹಾಗೆ ಯಾರೆಲ್ಲ ಬಂದಿದ್ದರು ಗೃಹ ಪ್ರವೇಶದ ಫಂಕ್ಷನಿಗೆ ಅಂತ ಹೇಳಿಬಿಟ್ಟು ಈ ವ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈಗಾಗಲೇ ನಾನು ಅಪ್ಲೋಡ್ ಮಾಡಿರೋಂಥ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡಿ. ನೋಡದೇ ಇರೋರು ನೋಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಸತ್ಯನಾರಾಯಣ ಕಥೆಯ ಪೂಜೆಗೆ ಕೂತ್ಕೊಂಡಿದ್ದಾರೆ. ಸೊ ಬೆಳಗಿನ ಜಾವ ಇದರ ಮೊದಲು ಗಣಹೋಮ ಕೂಡ ಆಗಿತ್ತು. ಗಣಹೋಮದ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನಾನು. ಹಾಗಾಗಿ ಅವನನ್ನು ಸರ್ವಂತರ್ಯಾಮಿ ಅಂತ ಕರಿತೀವಿ ನಾವು. ದೇವರು ಎಲ್ಲ ಕಡೆ ಇದ್ದಾನೆ ಅಂತ. ಹಾಗಿದ್ದಾಗ ಅವರ ಕುಟುಂಬದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಹಾಗೆ ಪೂಜೆ ತುಂಬಾ ಚೆನ್ನಾಗಾಯಿತು. ದೇವರ ಅಲಂಕಾರ ಕೂಡ ನೋಡಿ ತುಂಬಾ ಚೆನ್ನಾಗಿ ಮಾಡಿದರು. ಹೂವಿನಿಂದ ಏನೋ ಒಂದು ಮಂಟಪದ ಥರ ತಯಾರಿಯಾಗಿತ್ತು. ಹಾಗೆ ಪೂಜೆ ತುಂಬ ಚೆನ್ನಾಗಾಯಿತು. ಹಾಗೆ ಹೆಣ್ಮಕ್ಳೆಲ್ಲರೂ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು. ಫೋಟೋ ಸೆಷನ್ ಕೂಡ ನಡೀತಾ ಇತ್ತು. ಎಲ್ಲರೂ ಸೂಪರಾಗಿ ಕಾಣಿಸ್ತಾ ಇದ್ರು. ಹಾಗೆ ಎಲ್ಲ ಹೆಣ್ಮಕ್ಳಿಂದ ಕಾಪಾಡು ಶ್ರೀ ಸತ್ಯನಾರಾಯಣ ಒಂದು ಭಜನೆ ಹಾಡು ಹಾಗೆ ಆರತಿ ಹಾಡು ಕೂಡ ಎಲ್ಲ ಹೇಳಿ ಆಯಿತು. ಎಲ್ಲರೂ ಕೂಡ ಬಂದಿದ್ರು ಅಲ್ವಾ. ಪೂಜೆ ಆದಮೇಲೆ ಪ್ರಸಾದನ ಕೂಡ ಸೇವಿಸಿದ್ದು ಕೂಡ ಆಯಿತು. ಹಾಗೆ ಹೊರಗಡೆ ಎಲ್ಲರಿಗೂ ಕೂಡ ಪ್ರಸಾದನ ಕೂಡ ವಿತರಿಸ್ತಾ ಇದ್ರು. ಸತ್ಯನಾರಾಯಣ ಕಥಾ ಪೂಜೆಯಲ್ಲಿ ಭಾಗಿಯಾಗೋದೇ ಒಂದು ವಿಶೇಷ ಎಲ್ಲರಿಗೂ. ಅದರ ಜೊತೆಗೆ ಸತ್ಯನಾರಾಯಣ ಕಥೆಯ ಪ್ರಸಾದ ತಿನ್ನೋದು ಕೂಡ ಅಷ್ಟೇ. ನಮ್ಮಲ್ಲಿ ಒಂದು 5 ಥರದ ಹಣ್ಣು ಕೂಡ ಕೊಡ್ತಾರೆ ಜೊತೆಗೆ. ಆದರೆ ಆ ಸಫಾದ ಭಕ್ಷಣವನ್ನು ಸೇವಿಸೋದೇ ನಾವು ಆ ಸತ್ಯನಾರಾಯಣ ಕಥೆಯ ಪೂಜೆಗೆ ಹೋಗಿರೋವಂಥ ಒಂದು ಸಾರ್ಥಕತೆ ಸಿಗತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಸತ್ಯನಾರಾಯಣ ಕಥೆಯ ಪೂಜೆಯ ಪ್ರಸಾದವನ್ನು ಎಲ್ಲಾದರೂ ಕೂಡ ಯಾರು ಇಷ್ಟಪಟ್ಟು ತಿನ್ನೋ ಅಂಥ ಪ್ರಸಾದ, ಅದರ ಪ್ರಸಾದ ರುಚಿಯೇ ಬೇರೆ. ಸತ್ಯನಾರಾಯಣ ಕತೆ ಕೂಡ ಕೇಳೋದಕ್ಕೆ ಎಷ್ಟು ಖುಷಿ ಇರುತ್ತೋ ಅದೇ ಥರ ಆ ಪ್ರಸಾದವನ್ನು ಕೂಡ ತೆಗೆದುಕೊಳ್ಳೋಕ್ಕೆ ಅಷ್ಟೇ ಖುಷಿ ಇರುತ್ತೆ. ಸೊ ಎಲ್ಲರೂ ಕೂಡ ಮನೆಯವರು, ಫ್ರೆಂಡ್ಸ್ ಸರ್ಕಲ್ಲು ಅವರೆಲ್ಲ ಸೇರಿಬಿಟ್ಟು ಪ್ರಸಾದವನ್ನು ಕೊಡ್ತಾ ಇದ್ದಾರೆ ನೋಡಿ. ಇದಿಷ್ಟು ಪ್ರಸಾದ. ಹಾಗೆ ಒಳಗಡೆ ಕೂಡ ಎಲ್ಲರೂ ವಿಶ್ ಮಾಡೋದಕ್ಕೆ ಬಂದಿದ್ರು ಅಲ್ವಾ. ಸೊ ಎಲ್ಲರೂ ಕೂಡ ಬಂದು ಸೇರಿಕೊಂಡಿದ್ದಾರೆ. ಈಗ ಬಂಧು ಬಳಗ, ಫ್ಯಾಮಿಲಿ, ರಿಲೇಟಿವ್ಸು, ಫ್ರೆಂಡ್ಸ್ ಸರ್ಕಲ್ಲು ಎಲ್ಲರೂ ಸೇರೋ ಅಂಥ ಒಂದು ಸ್ಪೆಷಲ್ ಟೈಮು. ಕೆಲವೊಂದು ಫಂಕ್ಷನ್ಗಳು, ಗೃಹ ಪ್ರವೇಶ, ಮದುವೆ ಮನೆ ಹಾಗೆ ಅಲ್ವಾ. ಹಾಗೆ ತುಂಬ ಜನ ಕೂಡ ಬಂದಿದ್ದರು. ಇದು ಬಂದುಬಿಟ್ಟು ಇಲ್ಲಿ ನಮ್ಮ ನಾದಿನಿ ಮಗಳು, ಅಳಿಯ ಅವರು ಕೂಡ ಬಂದಿದ್ದರು. ಸೊ ಅವರು ಕೂಡ ಒಂದು ವಿಶ್ ಮಾಡಿಬಿಟ್ಟು ಫೋಟೋನ ತೆಗೆದುಕೊಂಡಾಯಿತು. ಹಾಗೆ ಇನ್ನೊಂದಿಷ್ಟು ಜನ ಬಂದಿದ್ದರು. ನಮ್ಮ ಈ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಕೂಡ ಒಂದಿಷ್ಟು ಫೋಟೋಸ್ ಕ್ಲಿಪ್ಗಳನ್ನು ತುಂಬಾ ಚೆನ್ನಾಗೇ ತೆಗಿತಾಯಿದ್ರು. ಹಾಗೆ ಇವರು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮನ ಒಬ್ಬರು ನಾದಿನಿ. ಸೊ ನಾದಿನಿ ಹಾಗೆ ಅವರ ಗಂಡ, ಇಲ್ಲಿ ಅಮ್ಮ, ಹಾಗೆ ನನ್ನ ಚಿಕ್ಕಮ್ಮನ ಮಗಳು ಪಲ್ಲವಿ ಕೂಡ ಇಲ್ಲಿ ಬರ್ತಾ ಇದ್ದಾಳೆ. ಸೊ ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ. ಹಾಗೆ ಅವರ ಒಂದು ಫ್ಯಾಮಿಲಿ ಫೋಟೋ. ಸೊ ಇದು ಚಿಕ್ಕಪ್ಪ, ಚಿಕ್ಕಮ್ಮ, ಹಾಗೆ ಪಲ್ಲವಿ, ಪವಿತ್ರ, ಪವನ್. ಸೊ 3 ಫೋಟೋಸನ್ನು ತಗೊಳ್ತಾಯಿದ್ರು, ಫ್ಯಾಮಿಲಿ ಫೋಟೋ. ಒಂದಿಷ್ಟು ಗೈಡ್ ಮಾಡ್ತಾಯಿದ್ರು ಅವರ ಸೋದರತೆ, ಅವರ ಗಂಡ, ಮಾವ. ಸೊ ಹೀಗೆ ನಿಲ್ಲಿ ಅಂತ ಹೇಳ್ಬಿಟ್ಟು ಸೊ ನಿಂತ್ಕೊಬಿಟ್ಟು ಒಂದಿಷ್ಟು ಫೋಟೋಸ್ಗಳನ್ನು ತಗೊಂಡ್ರು. ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ.
ಹತ್ರ ಬರ್ರಿ, ನೀನು ಹತ್ರ ಬರ್ರಿ. ಹೌದು, ಹತ್ರ ಬರ್ರಿ. ಮಾಡ್ರಿ ಮಾಡ್ರಿ. ಹಂಗೆ ಇದೆ, ಹಂಗೆ ಇದೆ, ಹಂಗೆ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಕ್ಯಾಮ್ರಾ ನೋಡಿ. ಹಂಗೆ ಇದೆ, ಹಂಗೆ ಇದೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿ ಐಸಿರಿ ಮತ್ತು ಮನಸ್ವಿ ಅವ್ರದ್ದೇ ಲೋಕದಲ್ಲಿದ್ದಾರೆ, ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು. ಹಾಗೆ ಇವ್ರನ್ನೆಲ್ಲ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಿಬಿಟ್ಟು ಕೂಡ ಹಾಗೆ ಪಲ್ಲವಿ, ಪವಿತ್ರ, ಪವನ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಹಾಗೆ ಇಲ್ಲಿ ಅಪ್ಪ ಮತ್ತು ಚಿಕ್ಕಪ್ಪ ಕೂಡ ಬಂದಿದ್ದರು, ನನ್ನ ಚಿಕ್ಕಪ್ಪ ಅವರು. ಸೊ ಹಾಗೆ ನಮ್ಮ ಒಂದು ಫ್ಯಾಮಿಲಿ ಫೋಟೋ ಕೂಡ ಆಯಿತು. ಅಪ್ಪ, ಅಮ್ಮ, ಕೀರ್ತಿ, ರಮ್ಯಾ, ಹಾಗೆ ನಾನು, ನಮ್ಮ ಮನೆಯವರು, ಮಕ್ಕಳು ಎಲ್ಲ ಸೇರ್ಕೊಬಿಟ್ಟು ಒಂದು ಗ್ರೂಪ್ ಫೋಟೋ ತಗೊಂಡ್ವಿ. ಪಲ್ಲವಿ ಕೂಡ ಬಂದು ಜಾಯ್ನ್ ಆಗಿದ್ದಾಳೆ ಇಲ್ಲಿ. ಹಾಗೆ ಇಲ್ಲಿ ನನ್ನ ಸೋದರ ಮಾವ ಮತ್ತು ಮಾಮಿ. ಸಣ್ಣ ಮಕ್ಕಳು ಇದ್ದ ಕಡೆ ಎಲ್ಲ ಹಾಗೆ ಅಲ್ವಾ, ಒಂದಿಷ್ಟು ಕ್ಯೂಟ್ನೆಸ್ ಓವರ್ಲೋಡ್ ಆಗಿರುತ್ತೆ ಅಂತಲೇ ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ ಮಕ್ಕಳನ್ನೆಲ್ಲ ನೋಡಿದರೆ. ಇಲ್ಲಿ ನಾಗರಾಜ ಮನಸ್ವಿನ ಭುಜದ ಮೇಲೆ ಎತ್ತಿಟ್ಕೊಂಡೇನೆ ನೋಡಿ. ಹಾಗೆ ನಾವೆಲ್ಲ ಒಂದಿಷ್ಟು ಯಾರೆಲ್ಲ ಬಂದಿದ್ದಾರೆ ಅಂತೆಲ್ಲ ನೋಡಿಬಿಟ್ಟು ಮಾತಾಡಿಸ್ತಾನೆ ಇದ್ವಿ. ಹಾಗೆ ಇದು ಬಂದುಬಿಟ್ಟು ನನ್ನ ಇನ್ನೊಬ್ಬರು ಚಿಕ್ಕಮ್ಮ, ಅವರ ಒಂದು ಫ್ಯಾಮಿಲಿ ಫೋಟೋ. ಚಿಕ್ಕಪ್ಪ, ಚಿಕ್ಕಮ್ಮ, ಹಾಗೆ ಅವರ ಮಗ, ಸೊಸೆ ಮತ್ತು ಮೊಮ್ಮಗಳು. ಹಾಗೆ ನಾವೆಲ್ಲ ಕಸಿನ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಫೋಟೋನ ತಗೊಳ್ಳೋಣ ಅಂಥೇಳಿ ನಾವು ಒಂದು 18 ಜನ ಕಸಿನ್ಸ್ ಇದ್ದೀವಿ. ಬಟ್ ಸೇರ್ಲಿಕ್ಕಾಗಲಿಲ್ಲ, ಒಂದಿಷ್ಟು ಜನ ಕಸಿನ್ಸ್ ಸೇರಿಸಿದ್ವಿ, ಫೋಟೋ ತಕ್ಕೊಂಡ್ವಿ. ಹಾಗೆ ಇಲ್ಲಿ ಅಕ್ಕ ತಂಗಿಯರೆಲ್ಲ ನಿಂತ್ಕೊಂಡಿದ್ದಾರೆ. ನಾನು ಹೇಳಿದ್ನಲ್ಲ, ನಮ್ಮ ಅಮ್ಮನಿಗೆ ಒಟ್ಟು 7 ಜನ ಅಕ್ಕ ತಂಗಿಯರವರು, ಹಾಗೆ ಒಬ್ಬರು ಸೋದರ ಮಾವ. ಸೊ ಅವರೆಲ್ಲ ಸೇರಿದ್ರಲ್ವ, ಅವರು ಒಂದು ಫೋಟೋನ ತಕ್ಕೊಂಡ್ರು. ಹಾಗೆ ಇಲ್ಲಿ ಚಿಕ್ಕಮ್ಮ ಉಡುಗೊರೆನ ಕೊಡ್ತಾಯಿದ್ರು. ಸೊ ಅಪ್ಪ ಅಮ್ಮನಿಗೆ ಕೆಲವೊಬ್ಬರಿಗೆ ಕೊಡುವಾಗ ನಾನು ಕೆಲವೊಂದು ಕ್ಲಿಪ್ಸ್ ತೊಗೊಂಡಿದ್ದೆ. ಸೊ ಇನ್ನು ಕೆಲವೊಂದನ್ನು ಫೋಟೋ ಶೇರ್ ಮಾಡ್ತೀನಿ ಮುಂದೆ. ಹಾಗೆ ಅವರು ಉಡುಗೊರೆನ ಕೊಡ್ತಾ ಇದ್ದಾರೆ. ಹಾಗೆ ನಾವು ಒಂದಿಷ್ಟು ಮಾತಾಡಿಬಿಟ್ಟು ಅಲ್ಲಿಂದ ಹೊರಗಡೆ ಹೋದ್ವಿ, ಯಾಕಂದರೆ ತುಂಬಾ ಗೆಸ್ಟ್ ಇದ್ದರು. ಹಾಗೆ ಈ ಗ್ಯಾಂಗ್ ಬಂದುಬಿಟ್ಟು ಪವನ್ನ ಫ್ರೆಂಡ್ಸು. ಸೊ ಅವರೆಲ್ಲ ಬಂದಿದ್ರಲ್ವ, ಸೊ ಅವರು ಗಿಫ್ಟ್ ಕೊಟ್ಬಿಟ್ಟು ಒಂದು ಫೋಟೋಸ್ ಕೂಡ ತಕ್ಕೊಂಡು ಮನೆ ಎಲ್ಲ ನೋಡೋಕ್ಕೆ ಬಂದಿದ್ದರು. ನಾವೆಲ್ಲ ಬಂದುಬಿಟ್ಟು ಅಮ್ಮನ ಸೈಡು, ಪಲ್ಲವಿಯ ಅಮ್ಮನ ಸೈಡಿಂದ ಕಸಿನ್ಸ್ ಆದರೆ ಅವರ ಅಪ್ಪನ ಕಡೆಯ ಕಸಿನ್ಸು. ಸೊ ಇವರೊಟ್ಟಿಗೆ ಕೂಡ ಅವರು ಒಂದು ಫೋಟೋಸ್ ಕೂಡ ತಗೊಂಡಾಯಿತು. ಹಾಗೆ ಒಂದಿಷ್ಟು ಡ್ಯಾನ್ಸ್ಗಳು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನಾನು ಯಶಸ್ವಿ ಪಾಪುನ ಹಿಡ್ಕೊಂಡು ಆಟಾಡಿಸ್ತಾ ಇದ್ದೆ. ಅಲ್ಲಿ ಐಸಿರಿಗೆ ಏನೋ ಒಂಥರ ಬೇಜಾರು, ಅವಳನ್ನು ಹಿಡ್ಕೊಂಡಿದ್ದೀನಿ ಅಂತ. ಆದರೆ ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಸುಮ್ಮನೆ ಆದಳು. ಹಾಗೆ ಅವಳ ಜೊತೆ ಅವಳು ಕೂಡ ಆಟಾಡ್ತಾಯಿದ್ಲು. ಇವಳು ನೋಡಿ ಇಲ್ಲಿ ಕ್ಯಾಮ್ರಾಗೆ ಅವಳು ಕೂಡ ಪೋಸ್ ಕೊಡ್ತಾ ಇದ್ದಾಳೆ ಚೆನ್ನಾಗಿ ಮಾಡಿ ನೋಡ್ಕೊಂಡ್ಬಿಟ್ಟು. ಹಾಗೆ ನಾವೆಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಎಲ್ಲ ಊಟ ಎಲ್ಲ ಮುಗಿಸಿದ್ವಿ. ಹಾಗೆ ಐಸಿರಿ ಕೂಡ ಡ್ಯಾನ್ಸ್ ಮಾಡ್ತಾನೆ ಇದ್ಲು. ಒಂದಿಷ್ಟು ಸ್ಟೆಪ್ಸ್ಗಳನ್ನು ಹಾಕಿದ್ದು
ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳು ಕೂಡ. ಸೊ ಎಲ್ಲ ಅವಳು ಮ್ಯೂಸಿಕ್ ಕೂಡ ಹಾಕಿದ್ರಲ್ವ, ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಎಲ್ಲರೂ ಊಟಕ್ಕೆ ಕೂಡ ಹೋಗಿದ್ರು. ಅವಳು ಅಷ್ಟಕ್ಕೆ ಅವಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ನೋಡಿ ಯಾವ ಥರ ಎಲ್ಲ ಸ್ಟೆಪ್ ಹಾಕ್ತಾಯಿದ್ದಾಳೆ ಅವಳು. ಹಾಗೆ ಒಂದಿಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ. ಹಾಗೆ ಪಲ್ಲವಿ, ಪವಿ ಇವ್ರದ್ದೆಲ್ಲ ಫ್ರೆಂಡ್ಸ್ ಕೂಡ ಬಂದಿದ್ರು ಅಲ್ವಾ. ಸೊ ಒಂದಿಷ್ಟು ಫೋಟೋ ಸೆಷನ್ ಕೂಡ ನಡೀತಾ ಇತ್ತು. ಹಾಗೆ ಇಲ್ಲಿ ಪವಿ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಐಸಿರಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅಲ್ವಾ. ಸೊ ಅವಳಿಗೆ ಒಂದಿಷ್ಟು ಎನ್ಕರೇಜ್ ಮಾಡಿ ತಾನು ಡ್ಯಾನ್ಸ್ ಮಾಡ್ತಾಯಿದ್ಲು. ನಂತರ ಬಂದುಬಿಟ್ಟು ಒಂದಿಷ್ಟು ಮಸ್ತಿ ಕೂಡ ಆಯಿತು. ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಆ ಕ್ಲಿಪ್ಪಿಂಗ್ಸನ್ನ ಇಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ, ನೋಡಿ. ಎಲ್ಲರೂ ಕೂಡ ಸೇರಿದ್ವಲ್ಲ, ಒಂದಿಷ್ಟು ಮಸ್ತಿ. ಕಸಿನ್ಸ್ ಅಂತಂದರೆ ಹಾಗೆ ಅಲ್ವಾ, ಒಂದಿಷ್ಟು ಆಟ ಹುಡುಗಾಟ ಎಲ್ಲ ಇರುತ್ತೆ. ಹಾಗೆ ಎಲ್ಲರೂ ಸೇರಿಬಿಟ್ಟು ಒಂದಿಷ್ಟು ಫೋಟೋಸ್ಗಳನ್ನು ಕೂಡ ತಗೊಂಡ್ವಿ. ನಂತರ ಊಟ ಎಲ್ಲ ಮುಗೀತು, ನಾವು ಕೂಡ ಅಲ್ಲಿಂದ ಹೊರಡೋ ಟೈಮ್ ಕೂಡ ಆಯಿತು. ಸೊ ಹಾಗೆ ಒಂದಿಷ್ಟು ಒಳ್ಳೆ ಮೆಮೊರೀಸ್ಗಳು ಕೂಡ ಇತ್ತು. ಖುಷಿಯಿಂದ ಫಂಕ್ಷನ್ ಕೂಡ ಮುಗಿಸಿದ್ವಿ. ಇಲ್ಲಿ ಪವಿತ್ರ ಕೂಡ ನೋಡ್ತಾನೆ ಇದ್ದಾಳೆ ಮೇಲ್ಗಡೆಯಿಂದ. ಹೋಗಬೇಡಿ, ಉಳಿರಿ ಅಂತ ತುಂಬಾ ಒತ್ತಾಯ ಮಾಡಿದ್ಲು. ಬಟ್ ಇಲ್ಲ, ನಾವು ಊರಿಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿಂದ ನಾವು ಅವತ್ತು ಹೊರಟ್ವಿ. ಪವಿತ್ರ ಇಲ್ಲಿ ಬಾಯ್ ಹೇಳಿದ್ಲು. ಹಾಗೆ ಇಲ್ಲಿ ಪವನ್ ಮತ್ತು ನನ್ನ ಇನ್ನೊಬ್ಬರು ಚಿಕ್ಕಮ್ಮ ಬಂದುಬಿಟ್ಟು ಅವರು ಕೂಡ ಬಾಯ್ ಹೇಳಿದರು. ಸೊ ಅವತ್ತಿನ ದಿವಸ ನಾವು ಹೊರಟ್ವಿ. ಆದರೆ ಅವತ್ತಿನ ಅವರು ಸಂಜೆ ಅವರ ಫ್ಯಾಮಿಲಿ ಒಟ್ಟಿಗೆ ಒಂದಿಷ್ಟು ಪಟಾಕಿನ ಹೊಡೆದ್ಬಿಟ್ಟು ಸೆಲೆಬ್ರೇಷನ್ ಮಾಡಿದರು. ಹಾಗೆ ಇಲ್ಲಿ ಚಿಕ್ಕಪ್ಪನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬ್ಯುಸಿಯಾಗಿರೋದ್ರಿಂದ ಅವರಿಗೆ ಉಡುಗೊರೆ ಕೊಡೋಕ್ಕಾಗಲಿಲ್ಲ ಬೆಳಗ್ಗೆ ಹೊತ್ತಲ್ಲಿ. ಸೊ ಅವರಿಗೆ ಎಲ್ಲ ಸಂಜೆ ಉಡುಗೊರೆನ ಕೊಟ್ಟಿರೋಂಥ ಒಂದಿಷ್ಟು ಫೋಟೋ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಹಾಕಿ ಶೇರ್ ಮಾಡಿದ್ದೀನಿ. ಈ ಒಂದು ಫಂಕ್ಷನ್ ಬ್ಲಾಗನ್ನು ನಾನು ಒಂದು 2-3 ಬ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ, ನೋಡದೇ ಇರೋರು ನೋಡಿ. ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಹೊಸ ಒಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.